ಹಾಯ್ ಹಲೋ ನಮಸ್ಕಾರ. ಎಲ್ಲರಿಗೂ ಪ್ರೇಮಿಗಳ ದಿನಾಚರಣೆಯ ಶುಭಾಶಯಗಳು. ಫ್ರೆಂಡ್ಸ್, ನಿಮ್ಮ ಮನಸ್ಸಲ್ಲಿ ಪ್ರೀತಿ ಇದ್ರೆ ಅದನ್ನ ಮುಚ್ಚಿಟ್ಕೊಳ್ದೆ ಹೇಳಿ. ಒಪ್ಪಿದ್ರೆ ಸನ್ಮಾನ, ಇಲ್ದಿದ್ರೆ ಅವಮಾನ. ಈಗ ನಮ್ಮ ಆರ್ಜೆ ಒಬ್ರು ವ್ಯಾಲೆಂಟೈನ್ಸ್ ಡೇ ಪಾರ್ಟಿಲಿದ್ದಾರೆ. ಪ್ರೀತಿ ಅಂದ್ರೆ ಏನು? ಈ ಪ್ರಶ್ನೆಗೆ ಉತ್ತರ ಪಡ್ಕೊಳ್ಳೋಣ ಬನ್ನಿ. ನಿಖಿಲ್ ಸರ್, ಪ್ರೀತಿ ಅಂದ್ರೆ ನಿಮ್ ದೃಷ್ಟಿಲಿ ಏನು? ಲವ್ ಈಸ್ ಲೈಫ್. ಆಹಾ, ನಂಬೋ ಹಾಗಿದ್ರು ಛೋಟಾ ಆನ್ಸರ್. ನೀವು? ಗಾಡ್. ಓ ಗಾಡ್, ಭಗವಂತ. ಸೊ ನಿಮ್ ಪ್ರಕಾರ ಲವ್ ಅಂದ್ರೆ ಏನು? ಲವ್ ಅನ್ನೋದು ಒಂಥರ ಕಿಕ್ಕು, ನಶೆ. ಅದು ಕೆಲವರಿಗೆ ಸಿಗರೇಟ್ ಸೇದೋದ್ರಲ್ಲಿ ಸಿಗುತ್ತೆ, ಕೆಲವರಿಗೆ ಕುಡಿಯೋದ್ರಲ್ಲಿ ಸಿಗುತ್ತೆ, ಇನ್ ಕೆಲವರಿಗೆ ಸೆಕ್ಸ್ ಅಲ್ಲಿ ಸಿಗುತ್ತೆ. ಅದೇನಿಲ್ದಿರೋ ನಮ್ಗೆ ಈ ಕಿಕ್ಕು ಲವ್ ಅಲ್ಲಿ ಸಿಗುತ್ತೆ. ಎವ್ರಿಥಿಂಗ್ ಇಸ್ ಸೇಮ್. ಎನಿಥಿಂಗ್ ಎಲ್ಸ್ ಬೇರೆ ಯಾರಾದ್ರೂ ಕೇಳಿ. ಓಕೆ ಸರ್, ಪ್ರೀತಿ ಅಂದ್ರೆ ನಿಮ್ ದೃಷ್ಟಿನಲ್ಲಿ ಏನು? ಮನಿ, ಹಣ. ಇಂಟ್ರೆಸ್ಟಿಂಗ್. ಮುಂದುವರಿಸಿ. ನೋಡಿ ಸರ್, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಲೈಫ್ನ ಎಂಜಾಯ್ ಮಾಡ್ಕೊಂಡು ಬಹಳ ಆಸೆ ಇತ್ತು. ಅದಕ್ಕೆ ಒಬ್ರು ಶ್ರೀಮಂತ ಹುಡುಗಿನ ಲವ್ ಮಾಡಿದೆ. ಆದ್ರೆ ಅವರಪ್ಪ ವಿಲ್ಲ ಆಗ್ಬಿಟ್ಟ. ಅಂದಮೇಲೆ ಲವ್ ಫೇಲ್ಯೂರ್ ಆಗಿರ್ಬೇಕು ಅಲ್ವಾ? ನೋ ಆಗ್ಲಿಲ್ವಲ್ಲ. ಅವರಪ್ಪ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ನನ್ನ ಪ್ರೀತಿಗೆ ಬೆಲೆ ಕೊಟ್ಟು ಒಂದು ಸೆಟಲ್ಮೆಂಟ್ ಬಂದ. ನನ್ನ ಲೈಫು ಸೆಟ್ಲ್ ಆಗೋಯ್ತು. ಹಾಗಿದ್ರೆ ಲವ್ ಲೈಫ್ ಬಲಿ ಕೊಟ್ರ ಸರ್? ನಿಖಿಲ್, ಗೋ ಟು ದ ನೆಕ್ಸ್ಟ್ ಒನ್. ಓಕೆ, ಥ್ಯಾಂಕ್ ಯು ಸರ್. ಏಯ್, ಯಾಕ್ರಿ ಅಷ್ಟೊಂದು ಅರ್ಜೆಂಟು? ನಾನಿವತ್ತು ಎಷ್ಟು ಲಕ್ಕಿ ಅಂದ್ರೆ ದುಡ್ಡು ಜೊತೆಗೆ ಆ ಹುಡುಗಿನ ವಾಪಸ್ ಸಿಕ್ಕಿದಾಳ. ಐ ಆಮ್ ಹ್ಯಾಪಿ ಮ್ಯಾನ್, ಹ್ಯಾಪಿ. ನಿಖಿಲ್, ಅವನ ಹೆಸರೇನು ಕೇಳು. ಸರ್, ನಿಮ್ ಹೆಸರು ಹೇಳಿಲ್ವಲ್ಲ? ಐ ಲವ್ ಯು ಅಂಜಲಿ. ಅಲ್ಲೇ ಹುಡುಕಿ ಅವನ ಹೆಸರೇನು ಕೇಳಪ್ಪ. ಇಲ್ಲ ಆಕಾಶ್, ಕ್ರೌಡಲ್ಲೆಲ್ಲ ಮಿಸ್ ಆಗ್ಬಿಟ್ಟಿದ್ದಾರೆ. ಹಾ ಹೇಮಂತ್, ನಾನು ಹೊರಡ್ತಾ ಇದ್ದೀನಿ. ಮೊಬೈಲಲ್ಲಿ ಚಾರ್ಜ್ ಕಡಿಮೆ ಇದೆ, ನಾನು ಬರ್ತಾ ಇದ್ದೀನಿ. ಓಕೆ, ಈಗ ಯಾರು ಮಾಡ್ತಾರೆ? ಆಕಾಶ್ ಮಾಡಿರ್ಬೋದಾ? ಪಿಕ್ ಅಪ್ ದ ಫೋನ್. ಫೋನ್ ಎತ್ಕೊಂತೀನಿ. ಹಲೋ ಅಂಜಲಿ, ಫೋನ್ ಎತ್ತಕ್ಕೆ ಎಷ್ಟೊತ್ತು? ಪಾರ್ಟಿಗೆ ಹೊರಟಿದ್ದೆ. ಬೇಡ, ನಾ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಬರೋವರೆಗೂ ನೀ ಎಲ್ಲೂ ಹೋಗ್ಕೂಡ್ದು. ಯಾಕೆ? ಹೇಳ್ದಷ್ಟು ಮಾಡು. ಅಲ್ಲ ಆಕಾಶ್, ಏನಿವ್ರು ಒಂದೊಂದ್ಸಲ ಒಂದೊಂದು ಹೇಳ್ತಾರೆ. ಇವ್ರು ಯಾರು ನನ್ಗೆ ಆರ್ಡರ್ ಮಾಡೋಕೆ? ಬಿಟ್ರೆ ಗಂಡನ್ ತರ ದರ್ಬಾರ್ ಮಾಡ್ತಾರೆ. ಹೇಮಂತ್ ಬೇರೆ ಕಾಯ್ತಾ ಇರ್ತಾನೆ. ಓ, ಫ್ರೆಂಡ್ಸ್ ಯಾರು ಕಾಣ್ತಾ ಇಲ್ಲ. ಮೊದಲು ನೀ ನನ್ನ ಲವರ್, ಆಮೇಲೆ ಫ್ರೆಂಡ್ಸ್. ಓಕೆ ಹೇಮಂತ್, ಕುಡ್ದಿದ್ಯಾ? ಮೊದಲು ಕುಡಿತಿರ್ಲಿಲ್ವಲ್ಲ. ಏನ್ ಮಾಡೋದು ಅಂಜಲಿ, ನಾನೀಗ ಹಳೆ ಹೇಮಂತ್ ಅಲ್ಲ. ಈ ಸೊಸೈಟಿಲಿ ಬಡವ ಕುಡಿದ್ರೆ ಕುಡ್ಕ ಅಂತಾರೆ, ಶ್ರೀಮಂತ ಕುಡಿದ್ರೆ ಗೌರವ ಕೊಡ್ತಾರೆ. ಏನೋ ಒನ್ ಥಿಂಗ್ ಅಂಜಲಿ, ನನಗೆ ಶ್ರೀಮಂತ. ನಾನು ಶ್ರೀಮಂತ ಈಗ. ಅದು ಅಲ್ಲದೆ ನೀನ್ ಬೇರೆ ಸಿಕ್ತಲ್ಲ, ಒಂದ 2 ರೌಂಡ್ ಜಾಸ್ತಿ ಆಗೋಯ್ತು ಅಷ್ಟೇ. ತಗೋ, ಕೇಕ್ ಕಟ್ ಮಾಡು. ಇದು ನಿಂತೋಗಿರೋ ನಮ್ಮ ಪ್ರೀತಿ ಮತ್ತೆ ಮುಂದುವರಿಯೋದಕ್ಕೆ. ಲೆಟ್ಸ್ ಸೆಲೆಬ್ರೇಟ್. ಯೆಸ್. ಹೇಮಂತ್, ಏನ್ ಮಾಡ್ತಿದ್ಯಾ? ಯಾಕೆ, ಏನಾಯ್ತು? ನನಗಿದೆಲ್ಲ ಇಷ್ಟ ಆಗಲ್ಲ. ಆಕಾಶ್ ಮುಟ್ಟಿದ್ರೆ ಇಷ್ಟ ಆಗತ್ತಾ? ಆಕಾಶ್ ಮುಟ್ಟಿದ್ರು ಅವ್ರ ಟಚ್ ನಲ್ಲಿ ಕೆಟ್ಟ ಉದ್ದೇಶ ಇರ್ಲಿಲ್ಲ. ಓಹೋ, ಅದು ಹೇಗೆ ಮುಟ್ತಾ ಹೇಳು, ನಾನು ಹಾಗೆ ಮಾಡ್ತೀನ. ಹೇಮಂತ್, ನೀನ್ ಕುಡ್ದಿದ್ಯಾ? ನಾನು ನಾಳೆ ಸಿಗ್ತೀನಿ.
ಇವತ್ತು ನೀನು ನನ್ನ ಜೊತೆ ಇದ್ದೋಗ್ಬೇಕು. ಹೇಮಂತ್, ಏನ್ ಮಾಡ್ತಿದ್ಯಾ ನೀನು? ಅಂಜಲಿ, ಇದ್ರಲ್ಲಿ ತಪ್ಪೇನಿದೆ? ನೀನ್ ನನ್ನ ಲವರ್. ಅದು ಸಾಮಾನ್ಯ ಲವರ್ ಅಲ್ಲ. ನನ್ನನ್ನು ಲವ್ ಮಾಡಿದ್ಮೇಲೆ ಇನ್ನೊಬ್ಬನ ಮದುವೆ ಆಗಿ ಅವನೊಂದು ಡೈವೋರ್ಸ್ ತಗೊಂಡು ಮತ್ತೆ ನನ್ನ ಮದುವೆ ಆಗಬೇಕು ಅಂತ. ಯಾಕೆ? ನಾನು ಏನು ಮಾಡಿದ್ರು ಏನು ಮಾತಾಡಿದ್ರು ತಪ್ಪು. ಯಾಕಂದ್ರೆ ನಾನು ಲೋ ಕ್ಲಾಸಿಂದ ಬಂದು, ಆಕಾಶ್ ಎಷ್ಟೇ ಆದರೂ ಹೈ ಕ್ಲಾಸಿಂದ ಬಂದು. ಅದಕ್ಕೆ ನಮ್ಮಂಥವ್ರಿಗೆ ಬೆಲೆ ಕಟ್ಟಿ ಬಿಸಾಕ್ತಿರಲ್ಲ. ಯಾರು? ನಿಮ್ಮಪ್ಪ 25 ಲಕ್ಷ ಕೊಟ್ಟು ನನ್ನ ಪ್ರೀತಿನ ಪರ್ಚೇಸ್ ಮಾಡಿ ಅದನ್ನ ಆಕಾಶನ ದೊಡ್ಡ ಮನುಷ್ಯನಿಗೆ ಪ್ರೆಸೆಂಟ್ ಮಾಡ್ದ. ಈಗ ಅದೇ ಪ್ರೀತಿನ ನೀನ್ ನನಗ್ ಕೊಡಕ್ ಬಂದಿದ್ಯಲ್ಲ, ನಮ್ಮನ್ನೇನು ಎಂಜಲ್ ತಿನ್ನೋರು ಅನ್ಕೊಂಡಿದ್ಯಾ? ಅದು ಪ್ರಸಾದ ಅನ್ಕೊಳಕ್ಕೆ ಆಕಾಶ ದೇವ್ರ? ಕುಡ್ದಾಗ ನಿಜ ಹೇಳ್ತಾರೆ ಅಂತ ಕೇಳಿದ್ದೆ, ಇವತ್ತದ್ ಗೊತ್ತಾಯ್ತು. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಯಾಕೆ ಅಸಹ್ಯ ಆಗುತ್ತೆ? ಒಟ್ಟಿಗೆ ಇದ್ರು ಏನು ಆಗದೆ ಇರೋದಕ್ಕೆ ನೀನೇನು ಬೆಂಕಿನ ಅಥವಾ ಆಕಾಶನ್ ಕಣ್ಸಲ್ವಾ? ಇಷ್ಟೆಲ್ಲ ಆದ್ಮೇಲೂ ನಾನು ನಿನ್ನ ಮದುವೆ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಲ್ಲ. ನನಗೂ ಮದುವೆ ಆಗಿದೆ, ನಾನು ನನ್ನ ಹೆಂಡತಿ ಪರ್ಮಿಷನ್ ಕೇಳಬೇಕು ಅಂತ ಗೊತ್ತಾಗಲ್ಲ. ಅಂದ್ರೆ ನಿನಗೆ ಮದುವೆನೂ ಆಗಿದ್ಯಾ? ಯಾಕೆ ನಿನಗಾಗಿಲ್ಲ? ಆದ್ರೆ ಆಕಾಶ್ ತರ ಕಟ್ಕೊಂಡವಳನ್ನ ಬಿಡೋಷ್ಟು ದೊಡ್ಡ ಮನುಷ್ಯ ನಾನಲ್ಲ. ಆಕಾಶ್ ಬಗ್ಗೆ ಮಾತಾಡ್ಬೇಡ. ಅವ್ರ ಬಗ್ಗೆ ಮಾತಾಡಕ್ ನಿನ್ ಯೋಗ್ಯತೆನೂ ಇಲ್ಲ. ಆಕಾಶ್ ಕಟ್ಕೊಳ್ಳೋನ್ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ಈ ಪತಿವ್ರತ ಶಿರೋಮಣಿ ಇಟ್ಕೊಂಡು ಅವನ್ನ ಆಟ ತಂದು ನಿಲ್ಲಿಸ್ಕೊಂಡಿದ್ದಾಳೆ. ಹೇಮಂತ್, ನೀನ್ ಮದ್ವೆ ಆಗೋಳ ಬಗ್ಗೆ ಅಷ್ಟು ಕೆಟ್ಟಾಗಿ ಮಾತಾಡ್ಬೇಡ. ಮದುವೆನಾ? ಇವಳನ್ನ ಇವಳಪ್ಪನ್ ಬಿಟ್ಟು ಬಂದ್ಮೇಲೆ ಇವಳು ಪ್ರೀತಿಗೆ ಎಲ್ಲಿದ್ಯೋ ಬೆಲೆ? ಕಾಸಿಲ್ಲ ಅಂದ್ಮೇಲೆ ಪ್ರೀತಿಗೂ ಬೆಲೆ ಇಲ್ಲ. ಈಗ ಬೆಲೆ ಏನಿದ್ರು ಬರೀ ಇವಳು ಬ್ಯೂಟಿ.
ನಿಂತ್ಕೋ. ನಿನ್ಗೆ ಹೋಗ್ಬಾರ್ದು ಅಂತ ಹೇಳಿರ್ಲಿಲ್ಲ? ಅದು ಸ್ವಲ್ಪ ಬುದ್ಧಿ ಇಲ್ವಾ ನಿನಗೆ? ಯಾವಾಗ್ಲೂ ಎಲ್ಲ ನನಗೆ ಗೊತ್ತು, ನನಗೆ ಯಾರು ಬುದ್ಧಿ ಹೇಳ್ಬಾರ್ದು ಅಂತ ಅಹಂಕಾರ ತಾನೆ ನಿನಗೆ. ಹೋಗ್ಲಿ, ನನ್ನ ಏನ್ ಅನ್ಕೊಂಡಿದ್ಯಾ ನೀನು? ನಿನ್ನ 24 ಗಂಟೆ ಕಾಯೋಕೆ ನಿಮ್ಮ ಅಪ್ಪ ಅಪಾಯಿಂಟ್ ಮಾಡ್ರೆ ಸೆಕ್ಯೂರಿಟಿ ಗಾರ್ಡ ನಾನು? ನಿಮ್ಮಿಬ್ಬರನ್ನು ಸೇರ್ಸಕ್ ಒದ್ದಾಡ್ತಿದ್ದೀನಿ ನಿನ್ಮೇಲೆ. ನಾನೇನಾದ್ರೂ ಒಂದು ಮಾತು ಹೇಳಿದ್ರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡ ನಿನ್ಗೆ? ಅಲ್ಬೇಡ ಅಲ್ಬೇಡ. ಒಂದ್ ತಿಳ್ಕೊ, ಈ 6 ತಿಂಗಳು ನೀನು ನನ್ನ ರೆಸ್ಪಾನ್ಸಿಬಿಲಿಟಿ. ಯು ಗಾಟ್ ಇಟ್? ಎಲ್ಲ ಕೆಲಸನೂ ಬಿಟ್ಟು ನಿನ್ ಹಿಂದೆ ಯಾವಾಗ್ಲೂ ಸುತ್ತಕ್ಕಾಗಲ್ಲ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಇಲ್ಲಿರೋ ಆಗಿದ್ರೆ ಇರೋ, ಇಲ್ದರೆ ಹೋಗ್ತಾ ಇರೋ. ಹಾ, ಇದೊಂದು ಚೆನ್ನಾಗಿ ಗೊತ್ತು. ಏನಾದ್ರೂ ಹೇಳಿದ್ರೆ ಜೋರಾಗಿ ಬಾಗ್ಲು ಹಾಕೊಂಡು ಅಳೋದು. ನಿಮ್ಗೆಲ್ಲ ಅಂಜಲಿ, ಆಚೆ ಬಾ. ನಾನು ಆ ಥರ ಎಲ್ಲ ಮಾತಾಡಬಾರ್ದಾಗಿತ್ತು. ಐ ಆಮ್ ರಿಯಲಿ ಸಾರಿ. ಆಚೆ ಬಾ ಪ್ಲೀಸ್. ಅಂಜಲಿ, 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 ಅಂಜಲಿ. Hold on. I'm sorry ಅಂಜಲಿ. ಫಸ್ಟ್ ಟೈಮ್ ಅಪ್ಸೆಟ್ ಆಗಿದೆ. ನನಗೆ ಗೊತ್ತಿಲ್ಲದೆ ನನಗೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಅಂಜಲಿ. ಎಲ್ಲ ನಂದೇ ತಪ್ಪು. ಇಲ್ಲ ಇಲ್ಲ ಆಕಾಶ್, ಇಲ್ಲ, ತಪ್ಪೆಲ್ಲ ನಂದೆ. ಆಕಾಶ್, ನನ್ನ ಜೀವನದಲ್ಲಿ ಒಂದೇ ಒಂದು ಸರಿಯಾದ ನಿರ್ಧಾರ ತಗೊಳಕ್ಕಾಗ್ಲಿಲ್ಲ. ನನ್ನ ತಂದೆ ಮನ್ಸು ನೋಯಿಸ್ದೆ. ನನ್ನ ಪ್ರೀತಿನ ಹುಡ್ಕೊಳ್ಳೋದ್ರಲ್ಲೂ ತಪ್ಪು ಮಾಡ್ದೆ. ಅಂಜಲಿ, ಈಗ ಅದೆಲ್ಲ ಯಾಕೆ? ನಾನು ಪ್ರೀತಿಸಿದ್ದ ಹೇಮಂತ್ ಎಲ್ರ ಮುಂದೆ ನನ್ನ ಆ ಥರ ಕೇವಲವಾಗಿ ಟ್ರೀಟ್ ಮಾಡ್ದ ಅಂದ್ರೆ ನನಗೆ ಪ್ರೀತಿ ಮೇಲೆ ನಂಬಿಕೆ ಹೋಗಿದೆ. ಅಷ್ಟೇ ಅಲ್ಲ, ನನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಆಕಾಶ್. ನಾನಿದ್ದೇನ್ ಪ್ರಯೋಜನ? ನನ್ ಯಾಕೆ ಬದುಕಿಸ್ದೆ? ನಾನು ಯಾರಿಗೋಸ್ಕರ ಬದುಕಬೇಕು ಆಕಾಶ್? ನೀನು ನಿನ್ಗೋಸ್ಕರ ಬದುಕಬೇಕು. ನಿನ್ನ ಅವಮಾನ ಮಾಡಿದವ್ರ ಮುಂದೆ ನಿಂತು ಯಾರ ಸಹಾಯನೂ ಇಲ್ಲದೆ ನಾನು ಬದುಕ್ತೀನಿ ಅಂತ ತೋರ್ಸಕ್ಕಾದ್ರೂ ನೀನು ಬದುಕಲೇಬೇಕು. ಓಕೆ?